ನಿಮಗೆ ಗೊತ್ತಿರೋ ಹಾಗೆ ಇಡೀ ದೇಶದಲ್ಲಿ ಬಿಜೆಪಿ ಚುನಾವಣೆಗಳನ್ನು ಗೆಲ್ಲೋದಕ್ಕೆ ಹಿಂದೂ ಮುಸ್ಲಿಂ ಅಂತ ಮಾಡಿ ಸಾಯ್ತಾರೆ. ಅವರ ಕರ್ಮಕ್ಕೆ, ಅವರ ಲಾಭಕ್ಕೆ ಇಡೀ ದೇಶ ಇವತ್ತು ಅವರು ನಾವು ಇವರು ನಾವು ಆ ರೀತಿಯಾದಂತಹ ಇಬ್ಬಾಗ ಆಗಿ ಕೂತಿದೆ. ಕೇವಲ ಮತ್ತು ಕೇವಲ ಬಿಜೆಪಿ RSSನ ಸ್ವಾರ್ಥಕ್ಕೆ ಅಷ್ಟೇ, ಬೇರೇನಕ್ಕೂ ಅಲ್ಲ. ಅವರು ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ, ಮೋದಿ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ, ಅಮಿತ್ ಶಾ ಚುನಾವಣೆ ಗೆಲ್ಲೋದಕ್ಕೆ ಈ ನೀಚತನವನ್ನ ಇಡೀ ದೇಶದಲ್ಲಿ ಮಾಡಿರೋದು. ಅದಕ್ಕೆ ಹೊಸ ಒಂದು ಸೇರ್ಪಡೆ ಅಂದ್ರೆ ಅಕ್ರಮ ವಲಸಿಗರು. ಅದು ಏನು, ಬಾಂಗ್ಲಾದೇಶದಿಂದ ಬಂದಿರುವಂತಹ ವಲಸಿಗರು ಅಂತ. ಯಾರೇ ಮುಸ್ಲಿಮರು ಕರ್ನಾಟಕದವರಲ್ಲ ಅನ್ನೋದಾದ್ರೆ ಕರ್ನಾಟಕದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಅಂತ ಇವರ ಆರೋಪಗಳು. ಬೇರೆ ರಾಜ್ಯದಲ್ಲಾದ್ರೆ ಅವರಿಗೂ ಸಹ ಅದೇ. ಒಟ್ಟಿನಲ್ಲಿ ವಲಸಿಗ ಕಾರ್ಮಿಕರು, ವಲಸೆ ಬಂದಿರುವ ಕಾರ್ಮಿಕರು ಮುಸ್ಲಿಮರಾಗಿದ್ರೆ ಸಾಕು, ಇವರ ದೌರ್ಜನ್ಯಕ್ಕೆ ಅಸ್ತ್ರ ಸಿಕ್ಕಂಗೆ ಅಥವಾ ಟಾರ್ಗೆಟ್ ಸಿಕ್ಕದಂಗೆ ಅವರನ್ನ ಅಕ್ರಮ ಬಾಂಗ್ಲಾ ವಲಸಿಗರು ಅಂತ ಹೇಳ್ತಾರೆ.